ಬಾಯ್ ನ್ಯೂಸ್ಗೆ ಸ್ವಾಗತ. ಪಕ್ಷಾತೀತವಾಗಿ ಹಾಗೂ ಜಾತ್ಯಾತೀತವಾಗಿ ಎಲ್ಲರೂ ಸೇರಿದ್ದಾರೆ. ಅದರಿಂದ ತಮಗೆಲ್ಲ ಗೊತ್ತಾಗಿದೆ ಇವರ ಮೇಲೆ ಇರುವಂತ ಪ್ರೀತಿ ಎಷ್ಟು. ಹೇಗಂದ್ರೆ ಇದು ನಿಧನವಾಗಿದ್ದ ದಿನ ಎಲ್ಲಾ ಪಕ್ಷದವರು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಬೇರೆ ಪಕ್ಷಗಳಾಗ್ಬೋದು, ಎಲ್ಲಾ ಪಕ್ಷದ ನಾಯಕರುಗಳೆಲ್ಲ ಬಂದಿದ್ರು. ಅದೇ ರೀತಿಯಾಗಿ ಇವತ್ತು ಶ್ರದ್ಧಾಂಜಲಿ ಸಭೆ ಮಾಡಕ್ಕೆ ಎಲ್ಲರೂ ನಾವು ಸೇರಿದ್ದೀವಿ. ಎಲ್ಲರೂ ಹೇಳ್ತಾ ಇದ್ರು ಅಂತ ನಿಜ. ಒಬ್ಬ ಮಾಜಿ ಪ್ರಧಾನಿ ಶ್ರೀಮತಿಯಾಗಿ ಅವ್ರ ಜೀವನನೇ ಬೇರೆ ರೀತಿಯಲ್ಲಿ ನಡೆಸಬಹುದಾಗಿತ್ತು. ಆದ್ರೆ ಅಂತ ಎಂತಾದ್ರೂ ಸ್ವಭಾವ ಏನಿಲ್ಲ. ಸಾಮಾನ್ಯ ಜನರು ಇದ್ದಂಗೆ ಅವ್ರ ಜೀವನ ಹಾಗೆ ನಡ್ಸ್ಕೊಂಡು ಹೋದ್ರು. ಅವ್ರು ಬೇಕಾದ್ರೆ ಒಂದು ಕೆಜಿ ಬಂಗಾರ ಹಾಕಿದ್ರೆ ಯಾರು ಕೇಳ್ತಾ ಇರ್ಲಿಲ್ಲ, ವಜ್ರಗಳು ಹಾಕಿದ್ರೆ ಕೇಳ್ತಾ ಇರಲಿಲ್ಲ, ಅಥವಾ ಒಳ್ಳೆ AC ರೂಮ್ಗಳಲ್ಲಿ ಕೂತ್ಕೊಂಡಿದ್ರು ಯಾರು ಕೇಳ್ತಾ ಇರಲಿಲ್ಲ. ದೇವೇಗೌಡಜಿ ಅವರ ಫ್ಯಾಮಿಲಿಗೆ ಲಕ್ಷ್ಮೀ ದೇವತೆ ಇದ್ದಂಗೆ ಅವರು. ಬಹುಶಃ ಇವತ್ತು ಏನು ಸ್ಥಾನಮಾನಗಳೆಲ್ಲ ಅವ್ರು ಪಡೆದಿದ್ದಾರೆ, ಇನ್ಕ್ಲೂಡಿಂಗ್ ದೇವೇಗೌಡಜಿ ಅವರಾಗಿರ್ಬೋದು, ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಇಲ್ಲಿ ಇವತ್ತು ಆ ಸ್ಥಾನಗಳು ಪಡೆಯಬೇಕಾದ್ರೆ ಇವತ್ತು ಚೆನ್ನಮ್ಮಾಜಿ ಅವರ ಆಶೀರ್ವಾದ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ರಾಜಕೀಯ ಜೀವನದಲ್ಲಿ ನಾವು ಎಷ್ಟು ರಾಜಕೀಯ ಮಾಡಿದ್ರೂ ನಮ್ಮ ಜೊತೆಗಿರುವಂತ ಲೈಫ್ ಪಾರ್ಟ್ನರ್ ಅಂತ ಇರ್ತದೆ ಅಲ್ಲ, ಆ ಲೈಫ್ ಪಾರ್ಟ್ನರ್ ಸಹಕಾರ ಇರಬೇಕು. ಇಲ್ಲಿದ್ರೆ ಯಾವುದೇ ಕಾರಣಕ್ಕೆ ರಾಜಕೀಯ ಮಾಡೋಕ್ಕಾಗಲ್ಲ. ರಾಜಕೀಯ ಜೀವನದಲ್ಲಿ ನಾವು ಜನರ ಸೇವೆ ಮಾಡಬೇಕಂತ ಬಂದಿರುವಂತವ್ರು. ಆ ಸೇವೆ ಮಾಡುವ ಸಮಯದಲ್ಲಿ ರಾತ್ರಿ 12 ಆಗತ್ತೋ, 1 ಆಗತ್ತೋ, 2 ಗಂಟೆ ಆಗತ್ತೋ ಹೇಳಕ್ಕಾಗಲ್ಲ. ಅಂತ ಸಂದರ್ಭಗಳಲ್ಲಿ ಎಲ್ಲ ಅವ್ರು ನಮ್ಮ ಜೊತೆಲಿ ಇರ್ಬೇಕಾಗಿರುತ್ತೆ. ಯಾರನ್ನ ಜನರು ಬಂದು ನಮ್ ಭೇಟಿ ಮಾಡ್ಬೇಕಾದ್ರೆ ಗೇಟ್ ಆಚೆಯಿಂದ ನಿಲ್ಸ್ಬಿಟ್ಟು ಮಾತಾಡಿದ್ರೆ ಕೆಲಸ ಆಗಲ್ಲ. ಪ್ರೀತಿ ವಿಶ್ವಾಸದಿಂದ ಕರೆದು ಅವ್ರಿಗೆ ಅಟ್ಲೀಸ್ಟ್ ಟೀ, ಕಾಫಿ ಅಥವಾ ನೀರು ಕೊಟ್ರೆ ಅದೇ ಒಂದು ದೊಡ್ಡ ಕೆಲಸ. ತಾವೆಲ್ಲ ನೋಡಿದ್ದೀವಿ ರಾಜಕೀಯದಲ್ಲಿ ಸುಮಾರು ನಾಯಕರು ಮಾತಾಡ್ಬೇಕಾದ್ರೆ ಗೇಟ್ ಆಚೆ ನಿಂತ್ಕೋಬೇಕಾಗಿರುವಂತ ಪರಿಸ್ಥಿತಿ ಇದೆ. ಆದ್ರೆ ಆ ಕುಟುಂಬದಲ್ಲಿ ಬಂದ್ಬಿಡುತ್ತೆ ಆ ಪ್ರೀತಿ ವಿಶ್ವಾಸ. ಇಡ್ಲಿಯನ್ನು ತಿನ್ನಿಸ್ತಾ ಇದ್ದಾರೆ, ಇಡ್ಲಿ ತಿನ್ನಕ್ ಆಗ್ತಾ ಇಲ್ಲ, ದೇವೇಗೌಡಜಿಯವರು ಕೈ ಎತ್ಬಿಟ್ಟು ತಿನ್ನಿಸ್ತಾ ಇದ್ದಾರೆ. ಅಷ್ಟು ಪ್ರೀತಿ ವಿಶ್ವಾಸ ಜೀವನದಲ್ಲಿ ನಮ್ಮ ಲೈಫ್ ಪಾರ್ಟ್ನರ್ ನಲ್ಲಿ ಅರ್ಥ ಮಾಡ್ಕೊಳ್ಳುವಂತೆ ಜೀವನ. ಗಂಡಗೆ ಹೆಂಡತಿ ಅರ್ಥ ಮಾಡ್ಕೋಬೇಕು, ಹೆಂಡತಿ ಗಂಡ ಅರ್ಥ ಮಾಡ್ಕೊಂಡ್ರೆ ಜೀವನ. ಆ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇಬ್ಬರಿಗೂ ದೇವರು ಕೊಟ್ಟಿದ್ದು. ಇದ್ರ ಅಸುಲಭವಾಗಿ ಅಷ್ಟು ಜೀವನ ನಡ್ಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಈಗ ನಾವು ಹೇಳಿದಂಗೆ ಸುಮಾರು ಕೇಸಸ್ ನೋಡ್ಬೋದು. ಈಗ ಆಗಿದ್ದು ಮದುವೆ ಆಗಿದ್ದು 6 ತಿಂಗಳಲ್ಲಿ ಏನೇನು ವ್ಯವಸ್ಥೆಗಳಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇಂಥ ಜೀವನ ನಡ್ಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಗ್ರೇಟ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಈ ನೀವು ಹೇಳಿ ನಂಬ್ತಿರೋ ಬಿಡ್ತಿರೋ ಏನ್ ಇವತ್ತು ಸ್ಥಾನಮಾನಗಳೆಲ್ಲ ಬಂದಿದೆ ಅವ್ರ ಕುಟುಂಬಕ್ಕೆ, ಆ ಲಕ್ಷ್ಮೀ ದೇವತೆ ಇದ್ದಾರೆ. ಶಕ್ತಿ ತುಂಬಿಸ್ರೇನು ನಮ್ಮ ಜೊತೆಲಿರುವಂತ ನಮ್ಮ ಪತ್ನಿ ಯಾರಿದ್ದಾರೆ ಅವ್ರು ಕೊಡುವಂತ ಶಕ್ತಿ ಏನಾಗಿಲ್ಲ ಬಿಡ್ರಿ, ಎಲ್ಲ ದೇವ್ರು ಒಳ್ಳೇದ್ ಮಾಡ್ತಾನೆ, ಮುಂದೆ ಜೀವನ ಒಳ್ಳೇದಾಗ್ತದೆ, ಏನು ಆಗಿದೆ ಅಂತ ಶಕ್ತಿ ಒಂದೇದು ಅವರೇ ತುಂಬಬೇಕಾಗಿರೋದು ಶಕ್ತಿ. ಎರಡನೇ ಶಕ್ತಿ ಸ್ನೇಹಿತರು. ನಮ್ಮ ಜೊತೆಯಲ್ಲಿ ಯಾರಿರ್ತಾರ ಆ ಸ್ನೇಹಿತರು ತುಂಬಬೇಕಾಗಿರುವಂತದ್ದು. ಮೂರನೇ ಶಕ್ತಿ ಯಾರಂದ್ರೆ ನಮ್ಮ ಫ್ಯಾಮಿಲಿ ಸದಸ್ಯರು, ಅಣ್ಣ ತಮ್ಮಂದ್ರು, ಇನ್ನೊಬ್ರು ಮತ್ತೊಬ್ರು. ಈ ರಾಜಕೀಯ ಜೀವನದಲ್ಲಿ ನಮ್ಗೆ ಯಾರಿಗೂ ಇರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ. ಆ ಶಕ್ತಿ ಎಲ್ಲ ನೀವಾಗಿರ್ತೀರ. ನೀವು ದಾನ ಧರ್ಮ ಎಷ್ಟನ್ನ ಮಾಡಿ, ಶ್ರೇಷ್ಠ ದಾನ ಏನಂದ್ರೆ ಅನ್ನದಾನ. ಆ ಒಂದು ಹೊತ್ತು ಊಟ ಹಾಕಿರ್ತಾರಲ್ಲ, ಜೀವನದಲ್ಲಿ ಬರೆಯಕ್ಕಾಗಲ್ಲ ಅಂತ ಪುಣ್ಯ ಕೆಲಸ ತಾಯಿ ಮಾಡಿರುವಂತದ್ದು. ಆ ಪುಣ್ಯ ಕೆಲಸದಿಂದಾನೇ ಇವತ್ತು ಜನರ ಸಾಗರ
ಯಾರು ದೇವೇಗೌಡಜಿ ಅವರ ಶ್ರೀಮತಿ ಅಂತ ಬಂದಿಲ್ಲ ಅವತ್ತು, ಅವರೇ ಹೆಸರುವಾಗಿ ಹಾಕಿದ್ರು. ಅನ್ನದಾನ ಮಾಡಿ ಯಾರೇ ಬರಲಿ ಅವ್ರ ಮನೆಗೆ ನೀರು, ಟೀನೋ, ಕಾಫಿನೋ ಅಥವಾ ಊಟ ಹಾಕಿ ಕಳಿಸ್ತಾ ಇದ್ರಂತೆ. ಇಂಥವರೆಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ದೇವ್ರ ತರ ಅವರೆಲ್ಲ ದೇವತೆಗಳು. ನೀವೆಲ್ಲ ಕಂಡಿರ್ಬೋದು, ಅವ್ರ ಬಗ್ಗೆ ಸುಮಾರು ಚಾನಲ್ಸ್ ತೋರಿಸ್ತಾ ಇದ್ದಾರೆ. ಅವ್ರ ಮೇಲೆ ಆಸಿಡ್ ಹಾಕಿದ್ರು, ಈ ರೀತಿ ಆಯ್ತು ಅಂತ ಈಗಲೂ ಹೇಳಿದ್ರು. ಕ್ಷಮೆ ಮಾಡುವಂತದ್ದಿದೆಲ್ಲ ಆ ಗುಣ ಎಲ್ಲರೂ ಬರಲ್ಲ. ಆ ದೊಡ್ಡ ಗುಣ ಅಷ್ಟಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಬರೋದಿಲ್ಲ. ಕಪಾಳಕ್ಕೆ ಬಂದು ನೋಡಿದ್ರೇನು ಒಂದು 10 ವರ್ಷ ಗ್ಯಾಪ್ ಇಟ್ಕೊಂತಾನ, ಏನಪ್ಪ ಹಿಂಗ್ ಹೊಡೆದಿದ್ದವನು ಅಂತ. ಆಸಿಡ್ ಅವ್ರ ಮುಖಕ್ಕೆ ಹಾಕಿದ್ರು ಅವ್ರ ಕ್ಷಮೆ, ಪಾಪ ಅವ್ರು ಬಿಟ್ಬಿಡೋಣ, ಬೇಡ, ಅವ್ರ ಒಂದು ಜೀವನ ಇದೆ, ಏನೋ ಮಾಡ್ಬಿಟ್ಟಿದ್ದಾರ ಅಂತ ಹೇಳಿದಾರಲ್ಲ ಆ ಸಮಯದಲ್ಲಿ, ಆ ದೊಡ್ಡ ತ್ಯಾಗ.